ನಮ್ಮ ಮನೇಲಿ ಬಟ್ಟೆ ಮಡ್ಚೋದು ಮಾತ್ರ ಹೊರಗಡೆ ಹೋಗ್ತಾ ಇದ್ದೀನಿ, ಹೊರಗಡೆ ಹೋಗಿ ಬರೋಣ ಅಂತ. ಆ್ಯಂಡ್ ವೆಲ್ಕಮ್ ಟು ಸುಶ್ಲೋಕ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಏನಂದರೆ 2 ಡೇಸಿಂದ ಮನೇಲಿ ಇರಲಿಲ್ಲ, ಅದಕ್ಕೆ ಏನು ಬಟ್ಟೆ ಒಣಗಾಕಿ ತಂದಿರೋ ಬಟ್ಟೆ ಎಲ್ಲ ಚೇರ್ ಮೇಲೆ ಹಾಕಿ 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 ಇಷ್ಟು ಬಟ್ಟೆ ಮಾಡಿಬಿಟ್ಟಿದ್ದೀನಿ. ನೀವು ನೋಡ್ಬೋದು ಇಷ್ಟು ಬಟ್ಟೆಗಳಿದೆ. ಇವತ್ತು ಏನು ಕೆಲಸ ಮಾಡ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ. ಬಟ್ಟೆಗಳು ಮಡಚಿ ಇಡಬೇಕು, ಅದೇ ನನ್ನ ಕೆಲಸ. ಎಲ್ಲ ಕೆಲಸ ಮುಗಿದ್ರೂ ನಮ್ಮ ಮನೇಲಿ ಬಟ್ಟೆ ಮಡ್ಚೋದು ಮಾತ್ರ ಮುಗಿಯೋದಿಲ್ಲ. ಡೈಲಿ ಇಷ್ಟು ಬಟ್ಟೆ ಅಂತ ಇದ್ದೇ ಇರುತ್ತೆ, ಯಾಕಂದರೆ ನನ್ನ ಮನೇಲಿ ಮಗು ಇರೋದ್ರಿಂದ ಅವಳ ಬಟ್ಟೆಗಳೇ ಜಾಸ್ತಿ ಇರುತ್ತೆ. ಸೊ ಅವಳ ಬಟ್ಟೆಗಳು ಡೈಲಿ ಪ್ಯಾಂಟ್ಗಳು ಅಷ್ಟು ಚೇಂಜ್ ಮಾಡ್ತಾನೆ ಇರ್ತೀನಿ. ಈ ಕೆಲಸ ಬಂದಾಗ ಪರ್ಟಿಕ್ಯುಲರ್ ಆಗಿ ಬಟ್ಟೆ ಮಡ್ಚೋದು ಅಂತ ಫ್ರೆಂಡ್ಸ್ಗಾಗಲಿ ಇಲ್ಲ ನಮ್ಮ ಅಮ್ಮನಿಗಾಗಲಿ ಕಾಲ್ ಮಾಡಿಕೊಂಡು ಅಷ್ಟು ಮಾತಾಡಿಕೊಂಡು ಕೆಲಸ ಮಾಡಿ ಮುಗಿಸ್ಕೋತೀನಿ. ಅಲ್ಲಿ ಮಾತಾಡ್ದಂಗೂ ಆಗುತ್ತೆ, ಇಲ್ಲಿ ನನ್ನ ಕೆಲಸ ಮುಗ್ದಂಗೂ ಆಗುತ್ತೆ. ಸೊ ಇದು ನನ್ನ ಫಸ್ಟ್ ಲೆಂತಿ ಬ್ಲಾಗ್ ಮಾಡ್ತಾ ಇರೋದು. ರೂಮಲ್ಲಿರೋ ಕೆಲಸ ಎಲ್ಲ ಮಾಡಿದ್ದಾಯಿತು. ಹಿಂಗೋ ಎಲ್ಲ ಆರ್ಗನೈಸ್ ಮಾಡಿ ಎತ್ತಿಟ್ಬಿಟ್ಟು ಬಂದೆ. ಆಯ್ತಮ್ಮ, ಆಯ್ತಮ್ಮ. ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ನಮಗೆ ವಾರ. ಪೂಜೆ ಮಾಡ್ತಾ ಇದ್ದೀನಿ ದೇವರಿಗೆ. ಫೋನ್ ಕಂದ ಬಾಯ್. ಫ್ರೆಶ್ ಅಪ್ ಆದಮೇಲೆ ಈ ಟೈಮ್ ಆ ಟೈಮ್ ಅಂತ ಬೆಳಿಗ್ಗೆ ಸಂಜೆನೇ ಮಾಡಬೇಕಂತ ಏನಿಲ್ಲ. ನಾನು ಫ್ರೆಶ್ ಅಪ್ ಆಗ್ತೀನೋ ಆ ಟೈಮಲ್ಲಿ ದೇವರಿಗೆ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡ್ತೀನಿ. ಎವ್ರಿವನ್, ಟೈಮ್ ಬಂದು 7 o'clock. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಏನು ಮಾತಾಡಬೇಕಾ? ಟೈಮ್ ಬಂದು 7 o'clock. ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡು. ಸ್ಯಾರಿ ನೋಡೋಣ ಅಂತ ಹೀಗೆ. ಸೊ ಟೈಮು ಸ್ವಲ್ಪ ಬೇಗ ಬಂದಿದ್ರು ನನ್ನ ಗಂಡ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ. ನಾವು ಟೆಕ್ಸಸ್ ಮಾರ್ಟ್ಗೆ ಹೋಗಿದ್ವಿ ಬಟ್ಟೆಗಳನ್ನ ನೋಡೋಣ ಅಂತ. ಇಲ್ಲಿ ತುಂಬಾ ಕಲೆಕ್ಷನ್ಸ್ಗಳಿರುತ್ತೆ, ಆದರೆ ಹುಡುಕಬೇಕು, ಸೈಜ್ಗಳು ನೋಡಿ ನೋಡಿ ತೊಗೋಬೇಕು. ಕೆಲವೊಂದು ಕಡೆ ಎಕ್ಸೆಲ್ ಆಗಿದ್ದರೆ ಆ ಥರ ನೋಡಿ ತೊಗೋಬೇಕು. ನಾನಂತೂ 2 hours ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮನೆಗೆ ಬರೋ ಅಷ್ಟರಲ್ಲೇ 10:30 ಆಗೋಗಿತ್ತು. ಅದಕ್ಕೆ ಸೀರೆ ತೊಗೊಂಡಿದ್ದೆಲ್ಲ ಏನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಮಧ್ಯಾಹ್ನನೇ ತರಕಾರಿ ಎಲ್ಲ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಮನೆಗೆ ಬಂದು ರೈಸ್ ಒಂದು ಕೂಗಿಸ್ಕೊಂಡ್ವಿ. ಸೊ ನಾನೇನಾದರೂ ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ ಅಂದಿದ್ರೆ ಮತ್ತೆ ಮನೆಗೆ ಬಂದು ಅಡುಗೆ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತಾಯಿತ್ತು. ಹೋಪ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ.